ನಿರೀಕ್ಷೆಯಂತೆಯೇ ಆರ್ಸಿಬಿ ಮತ್ತೆ ಸೋತಿದೆ. ಬಹುಶಃ ಬೆಂಗಳೂರು ಫ್ಯಾನ್ಸ್ ಈಗ ಮ್ಯಾಚ್ ಗೆಲ್ಲುವ ಆಸೆಯನ್ನೇ ಬಿಟ್ಟಾಗಿದೆ. ಯಾಕಂದ್ರೆ ಆರ್ಸಿಬಿ ಜೊತೆಗೆ ಇರುವಂತಹ ಅದ್ಭುತ ಬೌಲಿಂಗ್ ಯೂನಿಟ್ ಬಹುಶಃ ಇನ್ಯಾವ ಟೀಮ್ ಬಳಿಯಲ್ಲೂ ಇಲ್ಲ. 197 ರನ್ಗಳ ಟಾರ್ಗೆಟ್ ಅನ್ನ 16ನೇ ಓವರ್ನಲ್ಲೇ ಚೇಸ್ ಮಾಡುವಷ್ಟು ಅನುಕೂಲ ಮಾಡಿಕೊಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ. ಇಷ್ಟಕ್ಕೂ ಮುಂಬೈ ವಿರುದ್ಧದ ಪಂದ್ಯದ ನಂತರ ಆರ್ಸಿಬಿ ಪ್ಲೇ ಆಫ್ ಮಿಸ್ ಆಗೋದು ಕನ್ಫರ್ಮ್ ಆಗ್ತಿದೆಯೇ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಜೊತೆಗೆ ಜೂನ್ ತಿಂಗಳಲ್ಲಿ ಶುರುವಾಗುವ T20 ವರ್ಲ್ಡ್ ಕಪ್ಗೆ ದಿನೇಶ್ ಕಾರ್ತಿಕ್ ಅವರನ್ನ ಸೆಲೆಕ್ಟ್ ಮಾಡ್ತಾ ಇರೋದು ಯಾರು ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ವಾಂಖೇಡೆ ಸ್ಟೇಡಿಯಂನಲ್ಲಿ ಮತ್ತೆ ಎಂಐ ಗೆಲುವಿನ ಕೇಕೆ ಹಾಕಿದೆ. ಆರ್ಸಿಬಿಗೆ ನಸೀಬು ಸರಿಯಿಲ್ಲ ಎನ್ನುವುದು ಮತ್ತೊಮ್ಮೆ ಪುರುವಾಗಿದೆ. ಮುಂಬೈ ವಿರುದ್ಧವಾದ್ರೂ ಆರ್ಸಿಬಿ ಗೆಲ್ಲಬಹುದಾ ಎಂಬ ಆಸೆ ಇಟ್ಕೊಂಡು ಆರ್ಸಿಬಿ ಫ್ಯಾನ್ಸ್ ಕಾಯ್ತಾ ಇದ್ರು. ಆದ್ರೆ ಅದಕ್ಕೆ ಮುಂಬೈ ಇಂಡಿಯನ್ಸ್ ಚಾನ್ಸೇ ಕೊಡ್ಲಿಲ್ಲ. ನಿರ್ದಯವಾಗಿ ಆರ್ಸಿಬಿಯನ್ನ ಬಡಿದು ಕಳಿಸಿದೆ. ಸಿಕ್ಸರ್, ಬೌಂಡ್ರಿಗಳ ಸುರಿಮಳೆಯಿಂದಾಗಿ ಆರ್ಸಿಬಿಯ ಯಾವೊಬ್ಬ ಬೌಲರ್ ಕೂಡ 4 ಓವರ್ ಕಂಪ್ಲೀಟ್ ಮಾಡೋದಕ್ಕೆ ಆಗ್ಲೇ ಇಲ್ಲ. ಎಲ್ಲಾ ಬೌಲರ್ಗಳು ಡಬಲ್ ಡಿಜಿಟ್ ಎಕಾನಮಿಯಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಒಂದ್ ಕಡೆ ಜಸ್ಪ್ರೀತ್ ಬುಮ್ರಾ 5 ವಿಕೆಟ್ ಪಡೆದ್ರೆ, ಮತ್ತೊಂದ್ ಕಡೆ ಆರ್ಸಿಬಿ ಬೌಲರ್ಸ್ ಹೊಡೆಸ್ಕೊಳ್ಳೋಕಷ್ಟೇ ನಾವು ಬೌಲಿಂಗ್ ಮಾಡೋದು ಎಂಬಂತೆ ಆಡಿದ್ದಾರೆ. ನಿಜಕ್ಕೂ ಈ ಆರ್ಸಿಬಿ ಟೀಮ್ನಲ್ಲಿ ಗೆಲ್ಲುವ ಸ್ಪಿರಿಟ್ ಎನ್ನುವುದೇ ಕಾಣ್ತಿಲ್ಲ. ಸೋಲೋದಕ್ಕಾಗಿಯೇ ಆಡ್ತಿರುವಂತಿದೆ. ಸತತ 4 ಮ್ಯಾಚ್ ಸೋತಿರುವ ಆರ್ಸಿಬಿ ಒಟ್ಟು ಆಡಿದ 6 ಮ್ಯಾಚ್ಗಳಲ್ಲಿ 5ರಲ್ಲಿ ಸೋತು ಪಾಯಿಂಟ್ ಟೇಬಲ್ನಲ್ಲಿ ಬಾಟಮ್ನಿಂದ ನಂಬರ್ 2 ಸ್ಥಾನದಲ್ಲಿದೆ. ಇಂತಹ ಸ್ಥಾನ ಆರ್ಸಿಬಿಗೆ ಹೊಸದೇನೂ ಅಲ್ಲ. ಆದ್ರೆ ಅಲ್ಲಿಂದ ಬೌನ್ಸ್ ಬ್ಯಾಕ್ ಆಗಬೇಕಾದ ಜೋಶ್ ಆಗ್ಲಿ, ಅದಕ್ಕೆ ಬೇಕಾದ ಪ್ಲಾನ್ ಆಗ್ಲಿ ಈ ಟೀಮ್ನಲ್ಲಿ ಇಲ್ವೇ ಇಲ್ಲ. ಇಷ್ಟಕ್ಕೂ ಮುಂಬೈ ವಿರುದ್ಧ ಫೈನಲಿ ಆರ್ಸಿಬಿಯ ಕ್ಯಾಪ್ಟನ್ ಫಾಫ್ ಡು ಪ್ಲೆಸಿಸ್ ಒಳ್ಳೆಯ ಬ್ಯಾಟಿಂಗ್ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಮತ್ತು ಜಸ್ಪ್ರೀತ್ ಬುಮ್ರಾ ಐಪಿಎಲ್ ಸಮರದಲ್ಲಿ ಕಿಂಗ್ 5ನೇ ಬಾರಿಗೆ ವಿಕೆಟ್ ಒಪ್ಪಿಸಿದ್ದಾರೆ. ಆದ್ರೆ ನಂತರ ವಿಲ್ ಜಾಕ್ಸ್ ಬೇಗನೆ ಔಟ್ ಆದ್ರು. ರಜತ್ ಪಾಟಿದಾರ್ ಮಾತ್ರ ಕ್ಯಾಪ್ಟನ್ಗೆ ಒಳ್ಳೆಯ ಸಾಥ್ ಕೊಟ್ಟು ಹಾಫ್ ಸೆಂಚುರಿ ಬಾರಿಸಿದ್ರು. ಇನ್ನು ಗ್ಲೆನ್ ಮ್ಯಾಕ್ಸ್ವೆಲ್ಗಂತೂ ಬ್ಯಾಟಿಂಗ್ ಸಂಪೂರ್ಣ ಮರೆತು ಹೋಗಿದೆ. ಬಹುಶಃ T20 ವರ್ಲ್ಡ್ ಕಪ್ ನಲ್ಲಿ ಆಸ್ಟ್ರೇಲಿಯಾ ಪರ ಸಿಡಿಲಬ್ಬರದಿಂದ ಬ್ಯಾಟಿಂಗ್ ಮಾಡಲು ತನ್ನ ಶಕ್ತಿಯನ್ನೆಲ್ಲ ಮ್ಯಾಕ್ಸಿ ರಿಸರ್ವ್ ಮಾಡಿ ಇಟ್ಟುಕೊಂಡಿರುವಂತಿದೆ. ಸದ್ಯ ಐಪಿಎಲ್ ನಲ್ಲಿ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತಿದೆ ಮ್ಯಾಕ್ಸಿಯ ಪೆವಿಲಿಯನ್ ಪರೇಡ್. ಆದ್ರೆ ನಿಜಕ್ಕೂ ಆರ್ಸಿಬಿಯನ್ನ ಗೆಲ್ಲಿಸಲೇಬೇಕು ಎಂಬಂತೆ ಆಡಿದ್ದು ಡಿಕೆ. ದಿನೇಶ್ ಕಾರ್ತಿಕ್ ಬ್ಯಾಟಿಂಗ್ಗೆ ಇಳುವವರೆಗೂ ಆರ್ಸಿಬಿ 170ರೊಳಗೆ ಟಾರ್ಗೆಟ್ ಸೆಟ್ ಮಾಡಬಹುದು ಎಂಬ ರೀತಿಯಲ್ಲೇ ಪರಿಸ್ಥಿತಿ ಇತ್ತು. ಆದ್ರೆ ಕಾರ್ತಿಕ್ ಮಾತ್ರ ಬೇರೆಯದ್ದೇ ಪ್ಲಾನ್ ನಲ್ಲಿ ಬಂದ್ರು. 23 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 4 ಸಿಕ್ಸರ್ನೊಂದಿಗೆ ಭರ್ಜರಿ 53 ರನ್ಗಳನ್ನ ಸೇರಿಸಿದ ಡಿಕೆ ತಂಡ 196 ರನ್ ತಲುಪುವಂತೆ ಮಾಡಿದ್ರು. ಅದರಲ್ಲೂ ಜಸ್ಪ್ರೀತ್ ಬುಮ್ರಾ ಒಂದೆಡೆ ಮಿಂಚಿನಂತೆ ಬೌಲಿಂಗ್ ಮಾಡ್ತಿದ್ರೆ, ಅದೇ ಬುಮ್ರಾಗೂ 6 ಬಾರಿಸಿ ತಾನ್ಯಾರಿಗೂ ಕಮ್ಮಿ ಇಲ್ಲ ಎಂಬಂತೆ ಆಟವಾಡಿದ್ರು. ಡಿಕೆ ಹಾಗೆ ಬುಮ್ರಾಗೆ 6 ಬಾರಿಸ್ತಾ ಇದ್ದಂತೆ ಕೀಪರ್ ಇಶಾನ್ ಕಿಶನ್ ಹತ್ತಿರದಲ್ಲೇ ಫೀಲ್ಡ್ ಮಾಡ್ತಿದ್ದ. ಟೀಮ್ ಇಂಡಿಯಾದ ಕ್ಯಾಪ್ಟನ್ ರೋಹಿತ್ ಶರ್ಮಾ ನಗುತ್ತಲೇ ಡಿಕೆಯನ್ನ ಟೀಸ್ ಮಾಡಿದ್ರು. ಶಹಬಾಸ್ ಡಿಕೆ, T20 ವರ್ಲ್ಡ್ ಕಪ್ ಟೀಮ್ ಸೇರಲು ಪುಷ್ ಮಾಡ್ತಾ ಇದೆಯಾ? ಇವನ ತಲೆಯಲ್ಲಿ ಈಗ ವರ್ಲ್ಡ್ ಕಪ್ ಓಡ್ತಿದೆ ಎಂದು ನಗುತ್ತಲೇ ರೋಹಿತ್ ಟೀಸ್ ಮಾಡಿದ್ದು ಕೀಪರ್ ಮೈಕ್ ನಲ್ಲಿ ಸೆರೆಯಾಗಿದೆ. ಈ ಡಿಕೆ ಮತ್ತು ರೋಹಿತ್ ಟೀಮ್ ಇಂಡಿಯಾದಲ್ಲಿ ಬೆಸ್ಟ್ ಫ್ರೆಂಡ್ಸ್. ಒಬ್ಬರ ಕಾಲೆಳೆಯುವುದರಲ್ಲಿ ಮತ್ತೊಬ್ಬರದ್ದು ಯಾವತ್ತೂ ಎತ್ತಿದ ಕೈ. ರೋಹಿತ್ ಮರವಿನ ಬಗ್ಗೆ ಡಿಕೆ ಸಂದರ್ಶನಗಳಲ್ಲೂ ಟೀಸ್ ಮಾಡ್ತಿರ್ತಿರ್ತಾರೆ. ಹಾಗೆಯೇ ಡಿಕೆಗೆ ಕಾಟ ಕೊಡೋದು ಅಂದ್ರೆ ರೋಹಿತ್ಗೂ ಸಿಕ್ಕಾಪಟ್ಟೆ ಇಷ್ಟ. ಆದ್ರೆ ನಿಜಕ್ಕೂ ಡಿಕೆ ವರ್ಲ್ಡ್ ಕಪ್ ಟೀಮ್ ಸೇರ್ತಾರ ಅನ್ನೋದು ಸದ್ಯ ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿರುವ ರೋಹಿತ್ ಶರ್ಮಾ ನಿರ್ಧರಿಸಬೇಕಿದೆ. ಈಗ 38 ವರ್ಷದಲ್ಲಿರುವ ದಿನೇಶ್ ಕಾರ್ತಿಕ್ಗೆ ಜೂನ್ ತಿಂಗಳಲ್ಲಿ T20 ವರ್ಲ್ಡ್ ಕಪ್ಗೆ ಶುರುವಾಗುವ ವೇಳೆಗೆ 39 ವರ್ಷ ವಯಸ್ಸಾಗಿರುತ್ತೆ. ಮತ್ತೊಂದು ಕಡೆ ಇಶಾನ್ ಕಿಶನ್, ಸಂಜು ಸ್ಯಾಮ್ಸನ್, ರಿಷಬ್ ಪಂತ್ ಕೂಡ ಒಳ್ಳೆಯ ಫಾರ್ಮ್ ನಲ್ಲಿದ್ದು T20 ವರ್ಲ್ಡ್ ಕಪ್ ಟೀಮ್ ಸೇರುವ ನಿರೀಕ್ಷೆಯಲ್ಲಿದ್ದಾರೆ. ಬಹುಶಃ ರೋಹಿತ್ ಶರ್ಮಾ ಮಾತು ಕೇಳಿಸಿಕೊಂಡಿದ್ದಕ್ಕೋ ಏನೋ ಆರ್ಸಿಬಿ ವಿರುದ್ಧವಂತೂ ಇಶಾನ್ ಕಿಶನ್ ಬ್ಯಾಟಿಂಗ್ ನಲ್ಲಿ ರೋಷಾವೇಶ ಪ್ರದರ್ಶಿಸಿದ್ರು. ಆರ್ಸಿಬಿ ಬೌಲರ್ಗಳನ್ನ ಆರಂಭದಿಂದಲೇ ಬೆಂಡೆತ್ತಿದ್ರು. ರೋಹಿತ್ ಶರ್ಮಾ ಎದುರೇ 5 ಸಿಕ್ಸರ್ ಹಾಗೂ 7 ಬೌಂಡ್ರಿಗಳೊಂದಿಗೆ ಕೇವಲ 34 ಎಸೆತಗಳಲ್ಲಿ 69 ರನ್ಗಳನ್ನ ಬಾರಿಸಿದ್ರು. T20 ವರ್ಲ್ಡ್ ಕಪ್ಗೆ ನನ್ನ ಹೆಸರನ್ನೂ ಮರಿಬೇಡಿ ಎಂಬಂತಿತ್ತು ಇಶಾನ್ ಕಿಶನ್ ಆರ್ಸಿಬಿ ಬೌಲರ್ಗಳನ್ನ ಚಿಂದಿ ಉಡಾಯಿಸಿದ ರೀತಿ. ಇನ್ನು ರೋಹಿತ್ ಶರ್ಮಾ, ಸೂರ್ಯಕುಮಾರ್ ಯಾದವ್, ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಅಬ್ಬರದ ಆಟದ ಮುಂದೆ ಆರ್ಸಿಬಿ ಬೌಲರ್ಗಳಿಗೆ ಹೊಡೆಸಿಕೊಳ್ಳೋದು ಬಿಟ್ರೆ ಬಹುಶಃ ಬೇರೇನು ಗೊತ್ತಿರಲಿಲ್ಲ. ಎಂಐ ವಿರುದ್ಧದ ಪಂದ್ಯ ನೋಡಿದ ಮೇಲಂತೂ ಆರ್ಸಿಬಿಗೆ ಬೌಲರ್ಗಳು ಬೇಕಾ ಎಂಬ ಪ್ರಶ್ನೆ ಎದ್ದಿದೆ. 196 ರನ್ಗಳನ್ನು 15 ಚಿಲ್ಲರೆ ಓವರ್ಗಳಲ್ಲಿ ಚೇಸ್ ಮಾಡ್ತಾರೆ ಅಂದ್ರೆ ಈ ತಂಡದ ಬ್ಯಾಟ್ಸ್ಮನ್ಗಳು ಇನ್ನಷ್ಟು ರನ್ ಸ್ಕೋರ್ ಮಾಡಬೇಕು ಎನ್ನುವ ಪ್ರಶ್ನೆ ಇದೆ. ಅದಕ್ಕಿಂತ ಹೇಗೂ ಕೊಹ್ಲಿ, ಡುಪ್ಲೆಸಿಸ್, ಮ್ಯಾಕ್ಸ್ವೆಲ್ ಅಷ್ಟೋ ಇಷ್ಟೋ ಬೌಲಿಂಗ್ ಮಾಡ್ತಾರೆ. ಅವರ ಜೊತೆಗೆ ಗ್ರೀನ್ ಸೇರ್ಕೊಂಡ್ರೆ 4 ಜನ ಬೌಲರ್ಗಳು ಆಗೇ ಬಿಡ್ತಾರೆ. ಇನ್ನು ಒಬ್ಬರೋ ಇಬ್ಬರೋ ಬೌಲರ್ಗಳನ್ನ ಇಟ್ಕೊಂಡು ಫುಲ್ ಬ್ಯಾಟ್ಸ್ಮನ್ಗಳನ್ನ ಇಟ್ಕೊಂಡೇ ಈ ಟೀಮ್ ಆಡೋದು ಬೆಸ್ಟ್ ಅನ್ನಿಸ್ತಿದೆ. ಆಗ ಅಟ್ಲೀಸ್ಟ್ 250 ರನ್ಗಳನ್ನ ಸ್ಕೋರ್ ಮಾಡಿ ನಂತರ ಹೆಂಗೋ ಹೊಡೆಸ್ಕೊಂಡ್ರು ಕೂಡ ಗೆಲ್ಲೋ ಕನಸು ಕಾಣಬಹುದು. ಇದು ತಮಾಷೆ ಅನ್ನಿಸಿದ್ರು ಸದ್ಯದ ಆರ್ಸಿಬಿ ಬೌಲರ್ಗಳ ಪರಿಸ್ಥಿತಿ ಮಾತ್ರ ಹೀಗೆಯೇ ಇದೆ. ಇನ್ನು ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ಹಾರ್ದಿಕ್ ಪಾಂಡ್ಯ ಪರ ಮುಂಬೈ ಫ್ಯಾನ್ಸ್ ಚೀರಾಡುವಂತೆ ಕಿಂಗ್ ಕೊಹ್ಲಿ ಮಾಡಿದ್ದಾರೆ.
ರೋಹಿತ್ಗೂ ಮಾಡಲಾಗದ ಕೆಲಸವನ್ನ ಕೊಹ್ಲಿ ಮಾಡಿ ಫ್ಯಾನ್ಸ್ ಮನ ಗೆದ್ದಿದ್ದಾರೆ. ಇಷ್ಟು ದಿನ ಹಾರ್ದಿಕ್ ಪಾಂಡ್ಯರನ್ನ ಮುಂಬೈ ಫ್ಯಾನ್ಸ್ ಟೀಕೆ ಮಾಡಿದ್ರು. ರೋಹಿತ್ ಎಂದು ಕೂಗಿ ಕಿಚಾಯಿಸ್ತಾ ಇದ್ರು. ಆದ್ರೆ RCB ವಿರುದ್ಧ ಹಾರ್ದಿಕ್ ಬ್ಯಾಟಿಂಗ್ಗೆ ಬಂದಾಗ ಅವರನ್ನ ಸಪೋರ್ಟ್ ಮಾಡುವಂತೆ ಫೀಲ್ಡಿಂಗ್ ನಲ್ಲಿದ್ದ ಕೊಹ್ಲಿ ಪ್ರೇಕ್ಷಕರ ಗ್ಯಾಲರಿ ಕಡೆಗೆ ತಿರುಗಿ ಚಪ್ಪಾಳೆ ತಟ್ಟಿದ್ರು. ಕೊಹ್ಲಿಯ ಸಿಗ್ನಲ್ ಅರ್ಥ ಮಾಡಿಕೊಂಡ ಫ್ಯಾನ್ಸ್ ಕೂಡ ನಂತರ ಹಾರ್ದಿಕ್ ಎಂದು ಜೋರಾಗಿ ಕೂಗುವ ಮೂಲಕ ಇಷ್ಟು ದಿನ ಪಾಂಡ್ಯರನ್ನ ಕಿಚಾಯಿಸ್ತಾ ಇದ್ದದನ್ನ ಮರೆತರು. ಇದಕ್ಕೇನೆ ಕೊಹ್ಲಿಯನ್ನ ಅಭಿಮಾನಿಗಳು ಕಿಂಗ್ ಕೊಹ್ಲಿ ಅನ್ನೋದು. ಆಟದಲ್ಲಿ ಎಷ್ಟೇ ಅಗ್ರೆಸಿವ್ ಆಗಿದ್ರು ಕೊಹ್ಲಿ ಕ್ರಿಕೆಟ್ನ ಘನತೆ ವಿಚಾರದಲ್ಲಿ ಅಷ್ಟೇ ಸ್ಪೋರ್ಟ್ಸ್ ಸ್ಪಿರಿಟ್ ಮೆರೀತಾರೆ. ಈ ಮೂಲಕ ಮುಂಬೈ ಇಂಡಿಯನ್ಸ್ ಫ್ಯಾನ್ಸ್ ಮನ ಪರಿವರ್ತನೆ ಮಾಡಿಸುವಲ್ಲಿ ಕಿಂಗ್ ಕೊಹ್ಲಿ ಯಶಸ್ವಿಯಾಗಿದ್ದಾರೆ. ನಮಸ್ಕಾರ.